ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಲಾಸ್ಟ್ ವಿಡಿಯೋದಲ್ಲಿ ಅರಿಶಿನ ಶಾಸ್ತ್ರ ಹಾಗೆ ಹರಸೇವೆ ಎಲ್ಲ ಹಾಕಿದ್ದೆ. ಸೊ ಈ ವಿಡಿಯೋದಲ್ಲಿ ಬಂದು ದಾರ ಮುಹೂರ್ತದ ಮತ್ತು ಸ್ವಲ್ಪ ಬಿಗ್ ರೂಟದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ದಾರ ಮುಹೂರ್ತದ ಪೂರ್ತಿ ಡೀಟೇಲಾಗಿ ಹಾಕಿದ್ದೀನಿ. ಸೊ ನಾವಿಲ್ಲಿ ಸ್ಟಾರ್ಟಿಂಗ್ ಮನೆ ತುಂಬಿಸ್ಕೊಳ್ಳೋದು ಆಗಿತ್ತು. ಆ ವಿಡಿಯೋ ತಗೊಳಕ್ಕಾಗಿಲ್ಲ. ಸೊ ಇದು ನಮ್ಮದ್ರಲ್ಲಿ ಸ್ಟಾರ್ಟಿಂಗ್ ಏನಂತ ಹೇಳಿದ್ರೆ 5 ಅಕ್ಕಿ ಹಿಟ್ಟಲ್ಲಿ ಒಂದು ಹುಡುಗನ ತಲೆ ಮೇಲೆ ಹೆಂಗೆ ಕಾಣ್ತಿದೆ, ಸೊ ಅವ್ರ ಅಪೋಸಿಟ್ಟು ಮತ್ತು ಅವರಿಬ್ಬರಿಗೂ 5 ಅಕ್ಕಿ ಹಿಟ್ಟಲ್ಲಿ ನಾವು ಉಂಡೆನ ಮಾಡಿರ್ತೀವಿ. ಸೊ ಅದನ್ನು ಇಟ್ಟು ಸೊ ಈ ಥರ 3 ಎಳೆ ನಾವು ದಾರನ ಬಿಟ್ಟು ಅದನ್ನು ಒಂದು 5 ಜನ ಮುತ್ತೈದೆರು ಇಟ್ಕೊಂಡಿರ್ತೀವಿ, ಮದುವೆ ಆಗಿರೋರು. ಸೊ ಅದಾದಮೇಲೆ ಆ ತಟ್ಟೆ ಮೇಲೆ ಒಂದು ಚಿನ್ನದ ಸರ ಹಾಕಿ ನೀರನ್ನ ಬಿಡೋದು. ಸೊ ಆ ಶಾಸ್ತ್ರನ ಮುಗಿಸ್ಕೊಂಡು ನಾವು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಅಂತ ಹೊರಗಡೆ ಬರ್ತೀವಿ. ಸೊ ಅಲ್ಲಿ ಕೂಡ ತಟ್ಟೆ ಎಲ್ಲ ಪೂಜೆ ಮಾಡಾದಮೇಲೆ ಹುಡುಗನ ಮನೆ ತುಂಬಿಸ್ಕೊಳ್ಳೋಕ್ಕೆ ಆರತಿನ ಈ ಹುಡುಗಿ ಬೆಳಗ್ತಿದ್ದಾಳೆ. ಸೊ ಇದು ಹುಡುಗಿ ಕಡೆಯವರು ಬಂದು ಆರತಿ ಮಾಡಿ ಹುಡುಗನ ಮನೆ ತುಂಬಿಸ್ಕೊಳ್ತಾರೆ. ಸೊ ಅದಾದಮೇಲೆ ಸ್ವಲ್ಪ ಅದು ಇದು ಅಂತ ಶಾಸ್ತ್ರಗಳೆಲ್ಲ ಇರುತ್ತೆ. ಸೊ ನೆಕ್ಸ್ಟು ನಮ್ಮ ಕಡೆ ಯೂಶ್ವಲಿ ನಿಲ್ಲಿಸ್ಕೊಂಡೇ ತಾಳಿ ಕಟ್ಸೋದು. ಸೊ ಇವರು ಸ್ವಲ್ಪ ಪೂಜಾರಿ ಅವರೋ ಬೇರೆಯವರಾಗಿದ್ದರು ಅಂತ ಹೇಳಿ, ಅಂದರೆ ಬ್ರಾಹ್ಮಿನ್ಸು ಲಿಂಗಾಯತ್ಸಲೆಲ್ಲ ಆಲ್ಮೋಸ್ಟ್ ಕೂತ್ಕೊಂಡೇನೋ ಕಟ್ಸೋದಂತೆ. ಸೊ ಹಾಗಾಗಿ ಇವ್ರಿಗೂ ಕೂಡ ಕೂರಿಸಿ ಮಾಂಗಲ್ಯ ಧಾರಣೆ ಮಾಡಿದ್ರು. ಸೊ ನಾವೂ ಡಿಫ್ರೆಂಟಾಗಿದೆ ಅಂತ ನೋಡ್ತಾಯಿದ್ವಿ, ಬಿಕಾಸ್ ನಾವು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ನಿಂತ್ಕೊಂಡು ತಾಳಿ ಕಟ್ಸೋದು ನೋಡ್ತಾಯಿದ್ವಿ. ಸೊ ಇವನಿಗೆ ಕೂತ್ಕೊಂಡು ತಾಳಿ ಹೇಳಿದರು ತಾಳಿ ಕಟ್ಸಲಿಕ್ಕೆ. ಸೊ ಹುಡುಗ ಫುಲ್ ಜೋಶಲ್ಲಿ ತಾಲಿನ ಎಲ್ಲರಿಗೂ ತೋರಿಸ್ಕೊಂಡು ಕಟ್ತಿದ್ದಾನೆ. ಸೊ ಫೈನಲಿ ಒಂದು 11 ಗಂಟೆ ಹಾಗೇನೋ ದಾರ ಮುಹೂರ್ತ ಇತ್ತು ಅನಿಸುತ್ತೆ. ಸೊ ತುಂಬ ಶಾಸ್ತ್ರ ಎಲ್ಲ ಇತ್ತು. ಸೊ ಅದೆಲ್ಲ ಕವರಪ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಿಮಗೆ ಗೊತ್ತಲ್ಲ, ಮದುವೆ ಅಂದರೆ ಸ್ವಲ್ಪ ಬ್ಯುಸಿಯಾಗಿರ್ತೀವಿ, ಹಾಗೆ ಪಾಪು ಎಲ್ಲ ಇತ್ತು. ಸೊ ಅದೆಲ್ಲ ತಾಳಿ ಕಟ್ಟಿ ಎಲ್ಲ ಆದಮೇಲೆ ನಮ್ಮ ಕಡೆ ಸೊ ಈ ಥರ ಎಲ್ಲ ಬಂದು ಹಾಲು ಬಿಡೋ ಶಾಸ್ತ್ರ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ತುಂಬ ಹೊತ್ತು ನಡೆಯುತ್ತೆ, ಬಿಕಾಸ್ ಎಲ್ಲರೂ ಬಂದುಬಿಡ್ಬೇಕಲ್ಲ, ಕಪಲ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬಂದು ಈ ಒಂದು ಹಾಲು ಬಿಡೋ ಶಾಸ್ತ್ರ ಏನಿದೆ ಅದನ್ನು ಮಾಡಬೇಕು. ಸೊ ಅದೆಲ್ಲ ಆಗಿ ಊಟ ಎಲ್ಲ ಮುಗಿಸಿ ಇನ್ನೇನು ಹೊರಡಬೇಕು ಅನ್ಬೇಕಿದ್ರೆ ನಾವು ಚೌಟ್ರಿಯಿಂದ, ಸೊ ನಾವು ಕಳಶ ಏನು ಬೆಳಗ್ಗೆನೇ ತಂದಿರ್ತೀವಿ ಅರುಣೆನ, ಸೊ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ನಾನು. ಅದನ್ನು ಬಿಟ್ಟು ಒಂದೇ ಒಂದು ಕಳಶ ತೊಗೊಂಡು ಬಂದು ಹೀಗೆ ಹುಡುಗ ಅದನ್ನು ತಲೆ ಮೇಲಿಂದ ನಾವು ಕೊಡಲ್ಲ ಅನ್ಬೇಕು. ಸೊ ಅವ್ನು ಹೇಳ್ಕೊಳ್ಳೋದು. ಸೊ ಈ ಶಾಸ್ತ್ರನ ನಾವು ಚೌಟ್ರಿಯಿಂದ ಎಲ್ಲ ಪ್ರೊಸೆಸ್ ಮುಗಿದ್ಮೇಲೆ ಹೊರಡಬೇಕಿದ್ರೆ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಆ ಕಳಶದಲ್ಲಿ ನೀರು ತೊಗೊಂಡು ಬಂದಿರ್ತೀವಿ, ಆ ನೀರಲ್ಲಿ ಹುಡುಗನ ಕಾಲು ತೊಳಿಬೇಕು. ಸೊ ಹುಡುಗನ ಕಾಲು ತೊಳೆದು ಕುಂಕುಮ ಇಟ್ಟು ವಿಭೂತಿ ಹಚ್ಚಿ ಪೂಜೆ ಮಾಡಬೇಕು ಇಲ್ಲಿ. ಸೊ ಈ ಪ್ರೊಸೆಸ್ನ 3 ಸಲನೂ ಮಾಡಬೇಕು ನಮ್ಮ ಕಡೆ. ಸೊ 3 ಸಲನೂ ತೊಳೆದು 3 ಸಲನೂ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಬೇಕು. ಸೊ ಪೂಜೆ ಮಾಡೋದಷ್ಟೇ ಅಲ್ಲ, ಅದಾದಮೇಲೆ ಅಲ್ಲಿ ಸ್ವಲ್ಪ ಅಕ್ಕಿ ಮತ್ತು ₹1 ಕಾಯಿನ್ ಇಡ್ತಾರೆ. ಸೊ ನಮ್ಮ ಹಣೆಗೆ ಬಾಳೆಹಣ್ಣು ಸ್ವಲ್ಪ ಅಂಟಿಸ್ತಾರೆ. ಸೊ ಅದರಿಂದ ನಾವು ಆ ಕಾಯಿನ್ನ ಅವ್ನ ಕಾಲ ಮೇಲೆ ಏನು ಕಾಯಿನ್ ಇರುತ್ತೆ ಸೊ ಅದನ್ನು ನಾವು ಅಂಟಿಸ್ಕೊಬೇಕು. ಸೊ ಈಗ ಇನ್ನು ಪೂಜೆಗೆ ಅಂತ ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಿದ್ದಾರೆ ಹುಡುಗಿ. ಸೊ ಈಗ ನೆಕ್ಸ್ಟು ಅಲ್ಲಿ ಅಕ್ಕಿ ಹಾಕಿದ್ರು, ಅಕ್ಷತೆನ ಹಾಕಿದ್ರು. ಸೊ ಅಕ್ಷತೆ ಹಾಕಿ ₹1 ಕಾಯಿನ್ನ ಹಾಕಿ ಫಸ್ಟು ಪೂಜೆ ಮಾಡಬೇಕು ಹುಡುಗನ ಕಾಲಿಗೆ. ಸೊ ಈಗ ಹುಡುಗನ ಕಾಲಿಗೆ ಪೂಜೆ ಆದಮೇಲೆ ನೆಕ್ಸ್ಟು ಹೇಳ್ತಾರೆ ಈಗ ಹಚ್ಕೊಳ್ಳಿಕ್ಕೆ. ಸೊ ಈ ಪ್ರೊಸೆಸ್ ಇದೇ ರೀತಿ 3 ಸಲ ಮಾಡಬೇಕು. 3 ಸಲನೂ ಕಾಲು ತೊಳೆದು 3 ಸಲನೂ ಪೂಜೆ ಮಾಡಬೇಕು. ಸೊ ಈಗ ಒಂದು ಸಲಕ್ಕೆ ಪೂಜೆ ಆಯಿತು. ಒಂದು ಸಲ ಪೂಜೆ ಆದಮೇಲೆ ಈಗ ಸ್ವಲ್ಪ ಹಾಗೆ ಬಾಳೆಹಣ್ಣು ಅಂದರೆ ಕಾಯಿನ್ ಅಂಟ್ಕೊಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಣೆಗೆ ಹಚ್ತಾರೆ ನಮ್ಮ ಕಡೆ. ಸೊ ಹಚ್ಚಿ ಈಗ ಕಾಯಿನ್ ಅಂಟಿಸ್ಕೊ ಅಂತ ಹೇಳ್ತಿದ್ದಾರೆ ಅವರು. ಸೊ ಇವಾಗ ಅಂಟಿಸ್ಕೊಬೇಕು. ಸೊ ಅದೇನಂತ ಹೇಳಿದ್ರೆ ಅದನ್ನು ಮತ್ತು ಆ ಅಕ್ಷತೆ ಏನು ಅಂಟ್ಕೊಂಡಿರುತ್ತೆ ಅದನ್ನು ತೆಗೆದು ನಾವು ಕಲೆಕ್ಟ್ ಮಾಡಿ ಇಟ್ಕೊಳ್ತೀವಿ. ಸೊ ಈಗ ಆ ಹುಡುಗಿ ಅಂಟಿಸ್ಕೊಂಡಾಯಿತು, ಹುಡುಗಿ ಅಂಟಿಸ್ಕೊಂಡಾದ್ಮೇಲೆ ಅದನ್ನು ಒಂದು ವೀಳ್ಯದೆಲೆಗೆ ತೊಗೊಳ್ತಿದ್ದಾರೆ, ಎಷ್ಟು ಅಕ್ಷತೆ ಅಂಟ್ಕೊಂಡಿದೆ ಮತ್ತು ಆ ಕಾಯಿನು. ಸೊ ಈಗೇನು ಮಾಡಬೇಕು ಅಂದರೆ ವಾಪಸ್ ಅದನ್ನು ಕಾಲು ತೊಳೆದು ಮತ್ತೆ ವಾಪಸ್ ಅದೇ ಥರ ಪ್ರೊಸೆಸ್ನ ರಿಪೀಟ್ ಮಾಡಬೇಕು ನಾವಿಲ್ಲಿ. ಸೊ ಇದನ್ನು ನಾನು ಮತ್ತೆ ಹಾಕ್ಲಿಕ್ಕೆ ಹೋಗಿಲ್ಲ. ಸೊ 3 ಸಲ ಆಯ್ತಲ್ಲ, ಸೊ ಹಾಗಾಗಿ 3 ಸಲ ಮುಗೀತು. ನೆಕ್ಸ್ಟ್ ಹುಡುಗ ಏನು ಮಾಡಬೇಕು ಅಂದರೆ ಹುಡುಗಿದು ಕೈ ತೊಳೆದು ಹುಡುಗಿ ಕೈಗೇನು ವಿಭೂತಿ ಇಟ್ಟು ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಇಲ್ಲಿ. ಸೊ ನಾವು ಇಲ್ಲಿ ರೇಗಿಸ್ತಾ ಇದ್ವಿ, ಹುಡುಗಿ ಕಾಲು ತೊಳೆದಿರೋದ್ರಿಂದ ₹200 ಕೊಡಬೇಕು ಹಾಗೆ ಹೀಗೆ ಅಂತ ಎಲ್ಲ ಇಲ್ಲಿ.
ಸೊ ನೆಕ್ಸ್ಟ್ ಹುಡುಗಿಗೂ ಕೂಡ ಹೀಗೆ. ಸೊ ಕಾಲು ತೊಳೆದಿರೋದ್ರಿಂದ ಹುಡುಗಿದು ಕೈ ತೊಳೆದು ಪೂಜೆ ಮಾಡಬೇಕು. ಸೊ ಹುಡುಗಂಗೇನು ಬಾಳೆಹಣ್ಣೆಲ್ಲ ಹಚ್ಚಿ ಕಾಯಿನ್ ಎಲ್ಲ ತೊಗೊಳಕ್ಕೇನಿಲ್ಲ. ಸೊ ಈಗ ಪೂಜೆ ಮಾಡ್ತಿದ್ದಾರೆ ಹುಡುಗ. ಸೊ ಪೂಜೆ ಎಲ್ಲ ಮಾಡಿ ನಾವು ಸ್ವಲ್ಪ ಹೊತ್ತಿಗೆ ಮಾಡ್ತಾ ಇದ್ವಿ. ಸೊ ಹೀಗೇ ಡೈರೆಕ್ಟ್ ತೊಗೊಳಕ್ಕೆ ಈ ವೀಳ್ಯದೆಲೆಗೆ. ಸೊ ಈ ವೀಳ್ಯದೆಲೆದು ಏನು ಈಗ ಹುಡುಗ ಇದನ್ನ ಪೀಠ ಕಟ್ಕೊಂಡು, ಸೊ ಏನು ನಾವು ಅಕ್ಷತೆ ಕಲೆಕ್ಟ್ ಮಾಡ್ಕೊಂಡಿದ್ವಿ ಆ ವೀಳ್ಯದೆಲೆನ ತೆಗೆದು ಹುಡುಗಿ ಮುಡಿಗೆ ಮುಡಿಸ್ತಿದ್ದಾನೆ. ಸೊ ಹುಡುಗಿ ಕೂಡ ಹುಡುಗನ ಪೀಠಕ್ಕೆ ಕೂಡ ಅದನ್ನು ಹಾಕಬೇಕು. ಸೊ ಹುಡುಗಿಗೆ ಒಂದೆರಡು, ಹುಡುಗಂಗೆ ಒಂದು 3 ಹಾಗೆ ಹಾಕಿಸ್ತಿದ್ದಾರೆ. ಸೊ ಇದರೊಳ್ಳೆ ಒಂಥರ ಫನ್ ಆಗಿರುತ್ತೆ ಕಾಲು ತೊಳೆಯೋದೆಲ್ಲ. ಸೊ ಎಲ್ಲರೂ ನಿಂತ್ಕೊಂಡು ರೇಗಿಸ್ತಾ ಮಾಡ್ತಾ ಇದ್ವಿ ಈ ಪ್ರೋಸೆಸ್ನ. ಸೊ ಹೀಗೆ ಈ ಪ್ರೋಸೆಸ್ ಇಲ್ಲಿಗೆ ಮುಗ್ದಾದ್ಮೇಲೆ ನೆಕ್ಸ್ಟು ಇಷ್ಟು ಆಲ್ಮೋಸ್ಟ್ ಒಂದು 1/2 an hour ಆಗುತ್ತೆ. ನೆಕ್ಸ್ಟ್ ಕಾಲೆಲ್ಲ ತೊಳೆದಾದ್ಮೇಲೆ ಆರತಿ ಮಾಡಿ ಮುಗಿಸಿದ್ವಿ ಇದೆಲ್ಲ. ಸೊ ನೆಕ್ಸ್ಟು ನಿಮಗೆ ಗೊತ್ತಿರೋ ಹಾಗೆಯೇ ವಿದಾಯ ಹೇಳೋ ಸಮಯ. ಸೊ ವಿದಾಯ ಅಂತ ಹೇಳಿದರೆ ಹುಡುಗನ್ನ ಕರ್ಕೊಂಡೋಗಿ ಅವ್ರ ಫ್ಯಾಮಿಲಿ ಹುಡುಗಿಲಿ ನಿಮ್ಮ ಮಗ ನಮ್ಮ ಮಗ ಇದ್ದ ಹಾಗೆ, ನಿಮ್ಮ ಮಗಳು ನಮ್ಮ ಮಗಳಿದ್ದಂಗೆ ಅಂತ ಈ ಥರ ಒಂದು ಶಾಸ್ತ್ರ ಇರುತ್ತೆ. ಸೊ ಅದನ್ನು ಮಾಡ್ತಿದ್ದಾರೆ ಈಗ. ಸೊ ಹುಡುಗನ್ನ ಕರ್ಕೊಂಡು ಬಂದು ಹೇಳ್ತಿದ್ದಾರೆ. ಸೊ ಅವರಿಗೆಲ್ಲ ಕುಂಕುಮ ಇಟ್ಟು ಮೇನ್ ಯಾರು ಹಿರಿಯರಾಗಿರ್ತಾರೆ ಅವ್ರಿಗೆ ಈ ಥರ ಹೇಳೋದು. ಸೊ ನೆಕ್ಸ್ಟು ಹುಡುಗನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಅದಾದಮೇಲೆ ಇದೇ ಥರ ಹುಡುಗಿನ ಕರ್ಕೊಂಡು ಬಂದು ಹೇಳ್ತಾರೆ ಈ ಥರನೇ. ಸೊ ಹುಡುಗಿ ಕರ್ಕೊಂಡು ಬಂದು ಹೇಳಬೇಕಿದ್ರೆಲ್ಲ ಹುಡುಗನ ಕಡೆಯವರೆಲ್ಲ ಏನು ಜೋರು ನಗ್ತಿದ್ದಾರೆ ಏನೋ. ನಾವು ಹಾಗೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ. ಸೊ ಈಗ ಹುಡುಗಿ ಕರ್ಕೊಂಡು ಹೋಗ್ತಿದ್ದಾರೆ. ಹುಡುಗಿ ಗೊತ್ತಲ್ಲ ನಿಮಗೆ, ಸ್ವಲ್ಪ ಒಬ್ಬೊಬ್ಬರು ಎಮೋಷ್ನಲ್ ಆಗಿರ್ತಾರೆ. ಸೊ ಹಾಗೆ ಹುಡುಗಿ ಕೂಡ ತುಂಬ ಎಮೋಷ್ನಲ್ ಆಗಿದ್ಲು ಆ ಟೈಮಲ್ಲಿ. ಸೊ ಈಗ ಅಲ್ಲಿ ಕೂಡ ಇವರು ಕುಂಕುಮ ಎಲ್ಲ ಇಟ್ಟು ಹಿರಿಯರಿಗೆ ಇವರು ಅದೇ ಥರ ಮಾಡ್ತಾರೆ ತುಂಬ ಹೊತ್ತು. ಇದು ಒಂದು 1/4 ಗಂಟೆ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಫ್ಯಾಮಿಲಿ ಅವರಿಗೆ ಬಾಯಿ ಹೇಳಬೇಕು, ಎಮೋಷ್ನಲ್ ಆಗ್ತಾರೆ ಎಲ್ಲ ಅಲ್ಲಿ. ಸೊ ಇದೊಂದು ಹುಡುಗಿರ ಲೈಫಲ್ಲಿ ತುಂಬ ಎಮೋಷ್ನಲ್ ಮೂಮೆಂಟ್. ಒಬ್ಬೊಬ್ಬರು ಅಳ್ತಾರೆ, ಒಬ್ಬೊಬ್ಬರು ಅಳಲ್ಲ. ನಾನಂತೂ ನನ್ನ ಮದುವೆ ಟೈಮಲ್ಲಿ ಆಗ್ತಿರ್ಲಿಲ್ಲ, ಏನಕ್ಕೆ ಅಳಬೇಕು ಅಂತ ಆಗ್ತಿರ್ಲಿಲ್ಲ ಅಷ್ಟೇ. ಸೊ ಎಮೋಷ್ನಲ್ ಮೂಮೆಂಟ್ನ ಹಾಗೆ ಹೈಡ್ ಮಾಡ್ಕೊಂಡು ಬರೋದಷ್ಟೇ. ಒಬ್ಬೊಬ್ಬರಿಗೆ ಆಗಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರು ಹೀಗೆ ಹತ್ತಿ ಹೊರಗಡೆ ಹಾಕ್ಕೊಳ್ತಾರೆ. ಸೊ ಇದೊಂದು ಟಫೆಸ್ಟ್ ಪಾರ್ಟ್ ಗರ್ಲ್ಸ್ ಲೈಫಲ್ಲಿ, ತವರು ಮನೆ ಬಿಟ್ಟು ಬೇರೆ ತವ್ರಿಗೆ ಬರೋದು ನಾವಿಲ್ಲಿ. ಸೊ ಇದೆಲ್ಲ ಆಗಿ ಸೊ ನೆಕ್ಸ್ಟ್ ನಾವೊಂದು ಮನೆಗೆ ಹೋಗಬೇಕಿದ್ರೆಲ್ಲ ಆಲ್ಮೋಸ್ಟ್ 5:30 ಆಗಿತ್ತು ಅನಿಸುತ್ತೆ. ಸೊ ಲಾಸ್ಟಿಗೆ ಕರ್ಕೊಂಡು ಬಂದ್ವಿ ಮನೆ ಹತ್ರ. ಸೊ ಮನೆಯಿಂದ ಕರ್ಕೊಂಡು ಬಂದಾದಮೇಲೆ ಇವರು ಡೋಲವರೆಲ್ಲ ಹಾಕ್ತಾರೆ, ವಾದ್ಯದವರು. ಸೊ ಹಾಗಾಗಿ ಇಲ್ಲಿ ಬಂದು ಅವರಿಗೂ ಅವ್ರು ಬಿಡಲ್ಲ ಅಷ್ಟು ಸುಲಭವಾಗಿ. ಸೊ ಅವರು ಬಿಟ್ಟಾದಮೇಲೆ ನೆಕ್ಸ್ಟು ಅವರಿಗೆ ಇವ್ರಿಗೆಲ್ಲ ಬಿಟ್ಕೊಡ್ತಿದ್ದಾರೆ. ಸೊ ನೆಕ್ಸ್ಟು ಅದಾದಮೇಲೆ ನಿಮಗೆ ಗೊತ್ತು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಏನು ಮಾಡಬೇಕು ಅಂದರೆ ಹೊಸಲೆಲ್ಲ ತೊಳೆದು, ಸೊ ಹೊಸಲಿಗೆ ಕುಂಕುಮ ಎಲ್ಲ ಇಟ್ಟು ನೆಕ್ಸ್ಟು ಪೂಜೆ ಎಲ್ಲ ಮಾಡಬೇಕು ಇಲ್ಲಿ. ಸೊ ಅದಾದಮೇಲೆ ನಾವು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮಾಡೋದು. ಸೊ ಇದೆಲ್ಲ ಶಾರ್ಟ್ಸ್ ಹಾಕಿದ್ದೀನಿ, ನೀವು ನೋಡಿರ್ಬೋದು. ಸೊ ಈಗ ಅದೇ ಹುಡುಗಿ ಪೂಜೆ ಎಲ್ಲ ಮಾಡ್ತಿದ್ದಾಳೆ. ಸೊ ನೆಕ್ಸ್ಟು ಹುಡುಗನ ಅಕ್ಕ ಯಾರಾಗಿರ್ತಾರೆ ಅವ್ರದ್ದು ಒಳಗಡೆ ಬಿಡಲ್ಲ, ಅವ್ರದ್ದೊಂದು ಡಿಮ್ಯಾಂಡ್ ಇರುತ್ತೆ. ಸೊ ಆ ಡಿಮ್ಯಾಂಡಿಗೆ ಹುಡುಗಿ ಒಪ್ಕೊಬೇಕು. ಸೊ ಅಲ್ಲಿವರೆಗೆ ಅದು ಬಿಡಲ್ಲ. ಸೊ ಅದನ್ನು ಅವ್ರ ಅಕ್ಕ ಕೇಳ್ತಿದ್ದಾರೆ ಅಲ್ಲಿ. ಅದಾದಮೇಲೆ ಮನೆ ತುಂಬಿಸ್ಕೊಂಡಾಯಿತು. ಸೊ ನೆಕ್ಸ್ಟು ಇಲ್ಲಿ ಅದಾದಮೇಲೆ ಇನ್ನೊಂದೆರಡು ಶಾಸ್ತ್ರ ಇರುತ್ತೆ. ಅಂದರೆ ಅಡಿಕೆಲಿ ನಾವು ಸರಿ ಬೆಸ ಆಡೋದು. ಫಸ್ಟಿಗೆ ಇದಾಡ್ತಿದ್ದಾರೆ ಸರಿ ಬೆಸ. ಸೊ ಇವರಿಬ್ಬರಲ್ಲಿ ಒಬ್ಬರು ಗೆಲ್ಲಿಲ್ಲ, ಬಿಕಾಸ್ ಇಬ್ಬರು ಈಕ್ವಲ್ ಆದರು. ಯಾವಾಗಲೂ ಬೆಸ ಹೇಳಿದ್ರು. ಸೊ ಅವ್ರದ್ದು ಎಲ್ಲ ಟೈಮು ಸರಿನೇ ಬಂತು. ಸೊ ಹಾಗಾಗಿ ಇಲ್ಲಿ ಸರಿ ಬೆಸದಲ್ಲಿ ಯಾರೂ ವಿನ್ನೇ ಆಗಲಿಲ್ಲ. ಸೊ ಇದೊಂದು ಪ್ರೋಸೆಸ್ ಒಂದು 5 times ಏನೋ ಮಾಡಿದ್ವಿ ಅನಿಸುತ್ತೆ. ಸೊ ನೆಕ್ಸ್ಟು ನೀರಲ್ಲಿ ಅಥವಾ ಅಕ್ಕಿಯಲ್ಲಿ ಒಂದು ರಿಂಗ್ ಹಾಕೋದು. ಸೊ ಇದರಲ್ಲಿ ಹುಡುಗಿ ಗೆದ್ದಿದ್ದು ಅನಿಸುತ್ತೆ. ಸೊ ಹುಡುಗಿಗೆ ಬಿಟ್ಕೊಟ್ಟ ಪಾಪ ಹುಡುಗ. ಸೊ ಇದೊಂದು 2 ಆಟನ ಶಾಸ್ತ್ರಗಳನ್ನ ಮಾಡ್ತೀವಿ ಮನೆ ತುಂಬಿಸ್ಕೊಂಡಾದ್ಮೇಲೆ ನಾವು. ಅಂದರೆ ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂತ್ಕೊಂಡು ಈ ಥರ ಒನ್ ಟೈಮ್ ಪಾಸ್ ಶಾಸ್ತ್ರ 2 ಶಾಸ್ತ್ರಗಳನ್ನ ಮಾಡ್ತೀವಿ. ಸೊ ನೆಕ್ಸ್ಟು ನಾವು ಇದೆಲ್ಲ ಮುಗಿಸಿ 2 ಶಾಸ್ತ್ರನ ನಾವಂತೂ ಇಲ್ಲಿಂದ ತುಂಬ ಟಯರ್ಡ್ ಆಗಿತ್ತು ಅಂತ ಹೇಳಿ ಟೀ ಕುಡಿದು ಇಲ್ಲಿಂದ ನಾವೇ ಮನೆಗೆ ಹೊರಟ್ವಿ. ನಮ್ಮದು ಅಂದರೆ ಇವ್ರ ಮನೆಯಿಂದ ಸ್ವಲ್ಪ ದೂರ. ಸೊ ಹಾಗಾಗಿ ಹೊರಟ್ವಿ. ಇದೊಂದು ಮುಗಿಯೋಷ್ಟರಲ್ಲಿ ಚೆನ್ನಾಗಿತ್ತು. ಇದು ಕೂಡ ಒಂದು ಟೈಮ್ ಫ್ಯಾಮಿಲಿ ಎಲ್ಲ ಜೊತೆ ಕೂತು
ಈ ಥರ ಅಕ್ಕಿಯಲ್ಲಂತೂ ರಿಂಗ್ ಸಿಗೋದು ತುಂಬ ಕಷ್ಟ, ನೀರಲ್ಲಿ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಅಕ್ಕಿಯಲ್ಲಿ ಇಬ್ಬರು ಲಾಸ್ಟಿಗಂತೂ ಹುಡುಕ್ತಾನೇ ಇದ್ದರು. ಸೊ ನಾವು ಹೇಳ್ತಿದ್ವಿ, ಆಂಟಿ ಹಾಕಿದ್ದೀರಾ ಇಲ್ವಾ ನೀವು ರಿಂಗ್ ಅಂತೆಲ್ಲ ಕೇಳ್ತಾಯಿದ್ವಿ. ಹಾಕಿದ್ರು ಪಾಪ ಅವರು. ಸೊ ಕೊನೆಗೂ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಏನೋ ಸರ್ಚ್ ಮಾಡಿದ್ರು, ಸಿಕ್ತು. ಸೊ ಸಿಕ್ಕಿ ಆದಮೇಲೆ ನಾವು ಹೇಳಿದಾಗೆ ಹೊರಟ್ವಿ ಮನೆಗೆ. ಸೊ ಆವತ್ತಿನ ಮದುವೆ ದಿನ ಮುಗೀತು. ಸೊ ನೆಕ್ಸ್ಟ್ ಮಾರನೇ ಬೆಳಗ್ಗೆ ಬೀಗ್ರೂಟ. ಸೊ ಬೀಗ್ರೂಟ ಅಂದರೆ ಏನು ತುಂಬ ಗ್ರ್ಯಾಂಡಿಂಗ್ ಇರಲಿಲ್ಲ, ಅಂದರೆ ಸತ್ಯನಾರಾಯಣ ಪೂಜೆ ಇತ್ತು ಬೆಳಗ್ಗೆ. ಸೊ ಅದನ್ನು ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಸೊ ನೆಕ್ಸ್ಟು ಇವರೆಲ್ಲ ಹುಡುಗಿ ಕಡೆಯವರು ಬಂದಿದ್ದರು. ಸೊ ಹುಡುಗಿ ಕಡೆಯವ್ರು ಬಂದಾಗ ಒಂದು 5 ಜನ ದಂಪತಿಗಳನ್ನ ನಿಲ್ಲಿಸಿ ಅವ್ರ ಕಾಲನ್ನ ತೊಳೆದು ಪೂಜೆ ಮಾಡಬೇಕು ಹುಡುಗ ಹುಡುಗಿ. ಸೊ ಹಾಗಾಗಿ ನಾವು ಹುಡುಗಿ ಕಡೆಯವ್ರನ್ನ ಒಂದು 5 ದಂಪತಿಗಳನ್ನ ನಿಲ್ಲಿಸಿದ್ದೀವಿ ಇಲ್ಲಿ. ಸೊ ನಾವು ಈ ಕಡೆ ಎಲ್ಲ ಕಳಸದ ತಟ್ಟೆ ಅದು ಇದು ಅಂತೆಲ್ಲ ಹಿಡ್ಕೊಂಡು ನಿಂತಿದ್ದೀವಿ ಹುಡುಗನ ಕಡೆಯವರು. ಸೊ ಇವರು ಹುಡುಗ ಹುಡುಗಿ ಇಬ್ಬರೂ ಪೂಜೆ ಮಾಡಿ ಆದಮೇಲೆ ಸೊ ನೆಕ್ಸ್ಟ್ ನಾವು ತಟ್ಟೆನ ಅವರಿಗೆ ಸನ್ಮಾನಿಸ್ಕೊಂಡು ಬರಬೇಕು, ಅಂದರೆ ಮುಟ್ಟಿಸ್ಕೊಂಡು ಬರಬೇಕಷ್ಟೇ ಎಲ್ಲರಿಗೂ. ಸೊ ಇದು ಎಲ್ಲರದು ಆದಮೇಲೆ ನಮ್ದು ಇನ್ನೊಂದು ಪ್ರೊಸೆಸ್ ಇರುತ್ತೆ, ಅಂದರೆ ಹುಡುಗಿ ಮನೆ ಕಡೆಯವರು ಹುಡುಗನ ಮನೆ ಒಳಗಡೆ ಬರಬೇಕಿದ್ರೆ ಸೊ ಈ ಪ್ರೊಸೆಸ್ ಮುಗಿಬೇಕು ಫಸ್ಟಿಗೆ. ಅದಾದಮೇಲೆ ಒಂದು 3 ಇದಿರುತ್ತೆ, ಅಂದರೆ ಒಂದು ಸೊ ಅಂದರೆ ಇಲ್ಲಿ ಒಂದು 3 ಜನ ಹುಡುಗರಿಗೆ ಯಾರಾದರೂ ಆಗ್ಬೋದು, ಅತಿ ಚಿಕ್ಕ ಮಕ್ಕಳಲ್ಲ, ಸ್ವಲ್ಪ ಚಿಕ್ಕ ಮಕ್ಕಳು ಅಥವಾ ದೊಡ್ಡವರಾದರೂ ಪರವಾಗಿಲ್ಲ, ಅವ್ರಿಗೆ ನಾವು ಇಲ್ಲಿ ಸೀರೆ ಉಡಿಸಿ ಒಬ್ಬರು ನೀರು ತೊಗೊಂಡು ಬರ್ತಾರೆ, ಒಬ್ಬರು ಕೆಂಡ ತೊಗೊಂಡು ಬರ್ತಾರೆ. ಸೊ ಲಾಸ್ಟಿಗೆ ಆರತಿ ಮಾಡೋದು. ಸೊ ಫಸ್ಟಿಗೆ ಒಂದು ಹುಡುಗ ಒಂದು ನೋಡಿದ್ವಿ. ಸೊ ಇವನು ಕಳಸ ಹೊತ್ಕೊಂಡಿದ್ದಾನೆ, ಇನ್ನೊಬ್ಬ ಸೌಟಿಗೆ ಬೆಂಕಿದ ಕೆಂಡ ಏನಿರುತ್ತೆ ಅದನ್ನು ಹಾಕ್ಕೊಂಡಿದ್ದಾನೆ. ಫಸ್ಟಿಗೆ ಹೋಗಿ ಯಾವುದೋ ನೀರನ್ನು ತೊಗೊಂಡು ನೀರು ಹೊತ್ತಿರೋ ಅಂಥ ಒಂದು ಹುಡುಗನ ಫಸ್ಟು ನಾವು ಕಳಿಸಿದ್ದೀವಿ. ಸೊ ಅವನು ಹೋಗಿ ಅಲ್ಲಿ ಹುಡುಗಿ ಕಡೆ ಯಾರು ನಿಂತಿರ್ತಾರೆ ಅವರಿಗೆಲ್ಲ ಹೀಗೆ ಎರಚೋದು. ಸೊ ಅವ್ರನ್ನ ಬಿಡಲ್ಲ, ಒಂದು ಒಳಗಡೆ ಇಲ್ಲಿ ಎರಚ್ತಿದ್ದಾನೆ ಅವನು. ಸೊ ಅವರೆಲ್ಲ ಪಾಪ ಸಾರಿ ಎಲ್ಲ ಗಲೀಜಾಗುತ್ತೆ ಅಂತ ಹೋಗ್ತಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ನಾವು ಎಷ್ಟು ಡಿಫೈನ್ ಮಾಡ್ತೀವಿ ಅಷ್ಟು ದುಡ್ಡನ್ನ ಅವನಿಗೆ ಹಾಕಬೇಕು ಆ ಚೊಂಬೊಳಗಡೆ. ಸೊ ಅವ್ನು ನೀರೆಲ್ಲ ಹಾಕ್ತಿದ್ದಾನೆ ಪಾಪ, ಅವ್ನಿಗೆ ಸೀರೆ ಎಲ್ಲ ಇಲ್ದಂದ್ರೆ ಅವರು ಆ್ಯಕ್ಚುಲಿ ಯಾರು ಅಂತ ಐಡೆಂಟಿಫೈ ಮಾಡಬೇಕು. ಸೊ ನಾವು ಬಿಡ್ತಿರ್ಲಿಲ್ಲ ಐಡೆಂಟಿಫೈ ಮಾಡೋಕ್ಕೆ ಯಾರು ಅಂತ, ಪಾಪ ಚಿಕ್ಕ ಮಕ್ಕಳಿಗೆ ಹೆಂಗೆ ತೋರಿಸೋದು ಅಂತ. ಅದಾದಮೇಲೆ ಸ್ಟಾರ್ಟಿಂಗ್ ಒಂದು 20 ರೂಪಾಯಿನೂ ಹಾಕಿದ್ರು ಅಂತ ತುಂಬ ರೇಗಿಸಿ, ಆಮೇಲೆ ಒಂದು 100 ರೂಪೀಸ್ ಹಾಕೋರಿಗೆ ಬಿಟ್ಟಿಲ್ಲ. ಅದೆಲ್ಲ ಆಗಿ ನೀನು ಹಾಕಿ ಅಂತ ಹೇಳ್ತಿದ್ದಾನೆ ಪಾಪ. ಸೊ ಹಾಕಿಸ್ಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಇವನಿಗಿಂತ ಇನ್ನು ಸ್ವಲ್ಪ ಚಿಕ್ಕವನು, ಅವನು ಪಾಪ ಕೆಂಡ ಹಿಡ್ದಿರೋನು. ಸೊ ಇವನದು ಫೇಸ್ನ ತೆಗಿಯೋಕ್ಕಾಗಲಿಲ್ಲ. ಸೊ ನೆಕ್ಸ್ಟು ಅವನು ಬರ್ತಾನೆ ಇವಾಗ. ಸೊ ಅವನದಂತೂ ಬಿಡಲೇ ಇಲ್ಲ ಹುಡುಗಿ ಮನೆ ಕಡೆಯವರು. ಸೊ ಹೆಂಗೆ ತೆಗಿಯೋದು ಏನು ಮಾಡೋದು ಅಂತ ಹೇಳಿ ತೆಗೆದು ಪಾಪ ಅವನಿಗೆ ಲಾಸ್ಟಿಗೆ ಮುಜುಗರ ಮಾಡೇ ಬಿಟ್ಟರು. ಬಟ್ ಇವನು ಅದೇ ಹಾಕೋರಿಗೆ ಹೋಗ್ತಿರ್ಲಿಲ್ಲ, ಇವನಿಗೆ ಕೊನೆಗೂ ಹಾಕಿದ್ರು. ನೆಕ್ಸ್ಟ್ ಇವನು ಬರ್ತಾನೆ ನೋಡಿ ಈಗ ಕೆಂಡ ಹಿಡ್ಕೊಂಡಿದ್ದಾನೆ. ಸೊ ಇವನದೊಂದು ಚೆನ್ನಾಗಿತ್ತು, ಸ್ವಲ್ಪ ಸೀರಿಯಸ್ಸು ಆಗೋದ್ರು ಎಲ್ಲರೂ ಎಳೆಯೋಕ್ಕೆ ಸೀರೆನ ತೆಗೆದು ಕೊನೆಗೆ ಪಾಪ ಯಾರು ಅಂತ ನೋಡಿಬಿಟ್ರು ಇವನರಲ್ಲಿ. ಸೊ ನೋಡಿ ಇವಾಗ ಹೆಂಗೆ ಮಾಡ್ತಾರೆ ಪಾಪ. ಸೊ ಈ ಥರ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಆರತಿ ಮಾಡಿ ನಾವು ಹುಡುಗಿ ಮನೆಯವ್ರನ್ನ ಒಳಗಡೆ ಕರ್ಕೊಳ್ಳೋದು. ಸೊ ಇಷ್ಟು ಪ್ರೋಸೆಸ್ನ ನಮ್ಮ ಕಡೆ ಹೀಗೆ ಬೀಗ್ರೂಟ ದಿನ ಮಾಡ್ತೀವಿ. ಸೊ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಒಂದಿನ ಲೈವ್ ಕೂಡ ಬರ್ತೀನಿ. ಸೊ ಮಾತಾಡೋಣ, ನಿಮಗೇನೆಲ್ಲ ಕ್ವೆಶನ್ಸ್ ಇದೆ ಕೇಳಿ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.